ಕೊತ್ತಲವಾಡಿ ಸಿನಿಮಾ ಪ್ರಚಾರದಲ್ಲಿ ವಂಚನೆ ಆರೋಪ ಯಶ್ ತಾಯಿಯಿಂದ ಪಿಆರ್ಒ ಅರಸು ವಿರುದ್ಧ ಎಫ್ಐಆರ್ 64 ಲಕ್ಷ ಪಡೆದು ಚಿತ್ರ ಡಿಪ್ರಮೋಟ್ ಮಾಡಿದ ಆರೋಪ ಹರೀಶ್ ವಿರುದ್ಧ ಹಣಕ್ಕೆ ಬೇಡಿಕೆ ಬೆದರಿಕೆ ಆರೋಪ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ 2 ವರ್ಷ ಪೂರೈಕೆ. ವಿಜಯೇಂದ್ರರಿಗೆ ಇನ್ನೂ 1 ವರ್ಷ ಅವಕಾಶ ಕೊಡಲು ಪಟ್ಟು. ವಿಜಯೇಂದ್ರ ಆಪ್ತರು ಅಲರ್ಟ್. ಬಿವೈವಿ ಪರ ಕ್ಯಾಂಪೇನ್. ಬಿವೈವಿ ಮುಂದುವರಿದರೆ ಪಕ್ಷ ಸಂಘಟನೆಗೂ ನೆರವೆಂಬ ವಾದ. ಕಾಲ್ತುಳಿತದಲ್ಲಿ 11 ಜನರ ಸಾವಿಗೆ ಆರ್ಸಿಬಿ ನೇರ ಹೊಣೆ. ಸಿಐಡಿ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಮಾಹಿತಿ. ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ತಯಾರಿ. ಸರಿಯಾದ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಯೋಜನೆ. ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿಲ್ಲ ಎಂದು ಪತ್ತೆ. ಬೆಳಗಾವಿ ಜಿಲ್ಲೆಯ ಅಮನ್ ನಗರದಲ್ಲಿ ದಾರುಣ ಘಟನೆ. ಚಳಿ ಕಾರಣಕ್ಕೆ ಮನೆಯಲ್ಲಿ ಬುಟ್ಟಿಯೊಂದರಲ್ಲಿ ಬೆಂಕಿ ಹಾಕಿ ಹೊಗೆ ಬರುವಂತೆ ಮಾಡಿಕೊಂಡು ಮಲಗಿದ್ದ 4ರಲ್ಲಿ 3 ಯುವಕರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಮನೆಗೆ ಕಿಟಕಿಗಳಿಲ್ಲದೆ ವೆಂಟಿಲೇಷನ್ ಆಗದೆ ಹೊಗೆಯಿಂದ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಜೈಲಿನಲ್ಲಿ ನಟ ದರ್ಶನ್ಗೆ ಚಳಿಯ ಕಾಟ. ಚಳಿಯಿಂದ ನಡುಗುತ್ತಾ ರಾತ್ರಿ ವೇಳೆ ದರ್ಶನ್ ಮಲಗುತ್ತಿಲ್ವಂತೆ. ದಯವಿಟ್ಟು ಕಂಬಳಿ ಕೊಡಿಸಿ ಎಂದು ಕೋರ್ಟ್ಗೆ ದರ್ಶನ್ ಮನವಿ. ತುಂಬಾನೇ ಚಳಿ ಇದೆ, ನಾವ್ಯಾರು ರಾತ್ರಿ ಮಲಗುತ್ತಿಲ್ಲ ಎಂದು ನಟ ದರ್ಶನ್ ಹೇಳಿದ್ದಾರೆ. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆ ವೇಳೆ ಜಡ್ಜ್ ಉದ್ದೇಶಿಸಿ ತುಂಬಾ ಚಳಿ ಇರೋದ್ರಿಂದ ಕಂಬಳಿ ಕೊಡಿಸಲು ನಟ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ.